ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿರಂಜೀವಿ. ಸೊ ಇವಾಗಲೇ ಎಕ್ಕ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀನಿ, ಯುವರಾಜ್ ಕುಮಾರ್ ಅವ್ರದ್ದು. ಸೊ ಈ ಮೂವಿ ಓವರಾಲ್ ಓಕೆ ಅನಿಸಿದೆ, ಯಾಕಂದರೆ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿತ್ತು. ಮೂವಿ ತುಂಬಾ ರೇಸಿ ಇತ್ತು, ತುಂಬಾ ಒಂಥರ ಏನಂದರೆ ಸ್ಟೋರಿ ಡ್ರಿವನ್ ಥರ ಇತ್ತು ಫಸ್ಟ್ ಹಾಫ್. ಸೊ ಅಷ್ಟು ಚೆನ್ನಾಗಿತ್ತು ಫಸ್ಟ್ ಹಾಫ್. ಆ್ಯಂಡ್ ಲಿಟ್ರಲಿ ಏನಂದರೆ ಲೈಕ್ ಒಂಥರ ಎಂಗೇಜಿಂಗ್ ಇತ್ತು ಫಸ್ಟ್ ಹಾಫ್. ಸೊ ಒಂಥರ ಥ್ರಿಲ್ಲಿಂಗ್ ರೈಡ್ ಇತ್ತು. ಸೊ ಅವ್ರು ವಿಲೇಜಲ್ಲಿ ಇರ್ತಾರೆ, ಸೊ ಒಂದು ಸಿಚುವೇಶನ್ ಆಗುತ್ತೆ, ಮತ್ತು ಬೆಂಗಳೂರಲ್ಲಿ ಬರ್ತಾರೆ. ಸೊ ಅವ್ರಿಗೆ ತುಂಬ ವ್ಯತ್ಯಾಸ ಕಾಣುತ್ತೆ ಲೈಕ್ ಯುವರಾಜ್ ಕುಮಾರ್ ಅವ್ರಿಗೆ ಮೂವಿಯಲ್ಲಿ. ವಿಲೇಜ್ಗೇನು ಬೆಂಗಳೂರಿಗೇನು. ಸೊ ಬೆಂಗಳೂರಲ್ಲಿ ದುಡಿಯೋಕ್ಕೆ ಎಷ್ಟು ಕಷ್ಟಪಡಬೇಕು, ಸೊ ಇಲ್ಲಿ ಜನ ಹಿಂಗಿರುತ್ತೆ, ಇಲ್ಲಿ ಸಿಟಿ ಲೈಫ್ ಸ್ಟೈಲ್ ಹಿಂಗಿರುತ್ತೆ. ಸೊ ಇಲ್ಲೊಂದು ಸಿಚುವೇಷನಲ್ಲಿ ಸಿಕ್ಕಾಕೊಬಿಡ್ತಾರೆ ಅವರು. ಸೊ ಅಲ್ಲಿಂದ ಇಂಟರ್ವಲ್ ತನಕ ಚೆನ್ನಾಗಾಗತ್ತೆ ಅಲ್ಲ, ಕಂಪ್ಲೀಟ್ ಟ್ವಿಸ್ಟ್ ಇರುತ್ತೆ ಇಂಟರ್ವಲಲ್ಲಿ. ಸೊ ಆ ಥರ ಎಲ್ಲ ಫಸ್ಟ್ ಹಾಫ್ ಕಂಪ್ಲೀಟ್ಲಿ ರೇಸಿ ಇತ್ತು, ಕಂಪ್ಲೀಟ್ಲಿ ಲೈಕ್ ಫಾಸ್ಟ್ ಪೇಸ್ಡ್ ಮೂವಿ ಇತ್ತು, ಒಂಥರ ಥ್ರಿಲ್ಲಿಂಗ್ ಇತ್ತು ಫಸ್ಟ್ ಹಾಫ್. ಬಟ್ ಸೆಕೆಂಡ್ ಹಾಫ್ ಕಂಪ್ಲೀಟ್ಲಿ ಸ್ಪಾಯ್ಲ್ ಮಾಡಿಬಿಟ್ಟಿದ್ದಾರೆ ಅನಿಸಿದೆ ನನಗೆ. ಯಾಕಂದರೆ ಅದು ಎಲ್ಲೆಲ್ಲೋ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಒಂದು ಲೈಕ್ ಒಂದು ವೇಯಲ್ಲಿ ತೊಗೊಂಡು ಹೋಗಿದ್ದಾರೆ. ಬಟ್ ಫಸ್ಟ್ ಹಾಫ್ ಕೊಟ್ಟಿರೋ ಕಿಕ್ಕು ಸೆಕೆಂಡ್ ಹಾಫ್ ಕೊಡಲಿಲ್ಲ. ಆ್ಯಂಡ್ ಸೆಕೆಂಡ್ ಹಾಫ್ ನಮಗೆ ಅಷ್ಟೊಂದು ಎಂಗೇಜಿಂಗ್ ಆಗಲ್ಲ. ಫಸ್ಟ್ ಹಾಫ್ ಎಷ್ಟಿದೆ ಅಲ್ಲ, ಅಷ್ಟೊಂದು ಎಂಗೇಜಿಂಗ್ ನಮಗೆ ಸೆಕೆಂಡ್ ಹಾಫ್ ಇರಲ್ಲ. ಸೊ ಒಂಥರ ಅಂದರೆ ಏನೋ ಓಕೆ, ಫಸ್ಟ್ ಹಾಫ್ ನಮ್ಗೆ ಏನಂದರೆ ಲೈಕ್ ಎಡ್ಜ್ ಆಫ್ ದ ಸೀಟಲ್ಲಿ ಇರ್ತೀವಿ ಮೂವಿಯಲ್ಲಿ. ಸೊ ಲೈಕ್ ಕಣ್ಣು ಬಿಡಲ್ಲ, ನಾವು ಆ ಥರ ನೋಡ್ತೀವಿ ಮೂವಿನ. ಬಟ್ ಸೆಕೆಂಡ್ ಹಾಫ್ ಏನಂದರೆ ಓಕೆ ಇನ್ನೊಂದು ಆಗ್ತಾರೆ ನೋಡೋಣ ಆ ಥರ ನಾವೇನಂದರೆ ಲೈಕ್ ಮಧ್ಯದಲ್ಲಿ ಮೊಬೈಲ್ ಆಪ್ರೇಟ್ ಮಾಡ್ತಾ ಇರ್ತೀವಿ. ಸೊ ಆ ಥರ ಇರುತ್ತೆ ಸೆಕೆಂಡ್ ಹಾಫ್ ಎಲ್ಲ. ಸೊ ಏನೋ ಆಗ್ತಾ ಇರುತ್ತೆ, ಅಷ್ಟೊಂದು ಎಂಗೇಜಿಂಗ್ ಆಗಿ ಇರಲ್ಲ ಸೆಕೆಂಡ್ ಹಾಫ್. ಸೊ ಕಮಿಂಗ್ ಟು ಕ್ಲೈಮ್ಯಾಕ್ಸ್, ಒಂಥರ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಒಂಥರ ಚೆನ್ನಾಗಿ ಏನು ಮಾಡಿದ್ದಾರೆ. ಬಟ್ ಎಲ್ಲೋ ಸೆಕೆಂಡ್ ಹಾಫ್ ಎಲ್ಲೋ ಹಾಳಾಯ್ತೇನೋ ಅಂತ ಅನಿಸಿದೆ ನನಗೆ ಮೂವಿ. ಲೈಕ್ ಎಲ್ಲೋ ಬಿದ್ದೋಗಿದ್ದೇನೋ, ಎಲ್ಲೋ ಡೌನ್ ಆಯ್ತೇನೋ ಅಂತ ಆ ಥರ ಅನಿಸಿದೆ ಮೂವಿ. ಸೊ ಅದಕ್ಕೆ ನನ್ನ ಅನಿಸಿಕೆ ಪ್ರಕಾರ ಈ ಮೂವಿ ಲೈಕ್ ಓವರಾಲ್ ಓಕೆ ಮೂವಿ ಥರ ಅನಿಸಿದೆ. ಲೈಕ್ ಕಂಪ್ಲೀಟ್ ಲೈಕ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನೋಡಿದರೆ. ಸೊ ಬಟ್ ಫಸ್ಟ್ ಹಾಫ್ ಲೈಕ್ ಮೊಮೆಂಟಮೇ ಲೈಕ್ ಸೆಕೆಂಡ್ ಹಾಫಲ್ಲಿ ಕ್ಯಾರಿ ಮಾಡಿದರೆ ಲೈಕ್ ಡೆಫಿನೆಟ್ಲಿ ಬ್ಲಾಕ್ ಬಸ್ಟರ್ ಆಗ್ತಿತ್ತು ಮೂವಿ. ಬಟ್ ಸೆಕೆಂಡ್ ಹಾಫಲ್ಲಿ ಎಲ್ಲೋ ಲೈಕ್ ಮಿಸ್ ಹೊಡೆದುಬಿಟ್ಟಿದೆ. ಆ್ಯಂಡ್ ನಮಗೇನಂದರೆ ಬೋರಾಗೋದು ಸ್ಟಾರ್ಟ್ ಆಗಿಬಿಡುತ್ತೆ ಸೆಕೆಂಡ್ ಹಾಫಲ್ಲಿ. ಸೊ ಆ ಥರ. ಆ್ಯಂಡ್ ಯುವರಾಜ್ ಕುಮಾರ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಲೈಕ್ he did very good job. ಆ್ಯಂಡ್ ಬ್ಯಾಂಗಿಲ್ ಬಾಂಗರಿ ಸಾಂಗ್ ಲೈಕ್ ನಮಗೆಲ್ಲರೂ ಗೊತ್ತು, ಲೈಕ್ ಆಲ್ರೆಡಿ ಟ್ರೆಂಡ್ ಆಗಿದೆ ಸಾಂಗ್. ಆ್ಯಂಡ್ ಮೂವಿಯಲ್ಲೂ ಚೆನ್ನಾಗಿದೆ ಸಾಂಗ್. ಸೊ ಬಟ್ ಓಕೆ ಲೈಕ್ ಎಲ್ಲೋ ಆ್ಯಾವ್ರೇಜ್ ಮೂವಿ ಅಂತ ಅನಿಸಿದೆ ನನಗೆ. ಆ್ಯಂಡ್ ಸೆಕೆಂಡ್ ಹಾಫ್ ಅಷ್ಟೊಂದು ಸ್ಯಾಟಿಸ್ಫೈಯಿಂಗ್ ಆಗಿ ನನ್ನ ಆಸೆ ಬಂದಿಲ್ಲ. ಸೊ ನಾನು ಕೊಡೋ ರೇಟಿಂಗ್ 3/5, ಯಾಕಂದರೆ ಫಸ್ಟ್ ಹಾಫ್ ಎಲ್ಲ ಚೆನ್ನಾಗಿರ್ತದೆ. ಸೊ ಅದಕ್ಕೆ ಲೈಕ್ ಕೊಡ್ತಾಯಿದ್ದೀನಿ. ಬಟ್ ಸೆಕೆಂಡ್ ಹಾಫ್ ಎಲ್ಲ ಡೌನ್ ಆಯಿತು. ಆ್ಯಂಡ್ ಕ್ಲೈಮ್ಯಾಕ್ಸ್ ಗುಡ್ ಪಾರ್ಟ್ ಏನಂದರೆ ಕ್ಲೈಮ್ಯಾಕ್ಸ್ ಅವರು ಸರಿಯಾಗಿ ಏನು ಮಾಡಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು. ಸೊ ಅಷ್ಟೇ ಫ್ರೆಂಡ್ಸ್, ಇದೆ ಸಿಂಪಲ್ ರಿವ್ಯೂ ಎಕ್ಕ ಮೂವಿದು. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.